ನಮ್ಮ ಜೊತೆಗೆ ನೂತನ ಸಚಿವರಾದ ಅಜಯ್ ಧರ್ಮಸಿಂಗ್ ಅವರೇ ಮಾತಾಡ್ತೀನಿ ಸರ್. ನಮಸ್ತೆ. ಮೊದಲ ಕ್ಯಾಬಿನೆಟಲ್ಲಿ ಈಗ ಅಟೆಂಡ್ ಆದ್ರಿ, CM ಅವರು ಏನು ಹೇಳಿದ್ರು, ಎಲ್ಲ ಡಿಸ್ಕಷನ್ ಆಯಿತು ಅಂತ. ಇಲ್ಲ, ಎಲ್ಲರಿಗೆ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಎಲ್ಲರಿಗೆ ಸ್ವಾಗತವನ್ನು ಮಾಡಿದ್ರು. ಮಾಡಿದ ನಂತರ ನಮ್ಮ ರಾಜ್ಯದಲ್ಲಿ ಏನು ಒಂದು ಬರ ಪರಿಸ್ಥಿತಿ ಇದೆ ಅದಕ್ಕೂ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕು ಅಂತ. ಯಾಕಂದರೆ ಕಳೆದ 10-15 ದಿವಸದಲ್ಲಿ ತಮಗೆಲ್ಲರೂ ಕೂಡ ಗೊತ್ತಿರುವಂತೆ ಈ ಒಂದು ಮಂತ್ರಿ ವಿಸ್ತರಣಕ್ಕೆ ಸಮಸ್ಯೆ ಇತ್ತು. ಈಗ ಎಲ್ಲ ಸಚಿವರು ಯಾರ್ಯಾರು ಆಯ್ಕೆ ಆಗಿದ್ದಾರೆ ಅವರು ಒಂದು ಜಿಲ್ಲೆ ಕೊಡ್ತಾರೆ. ಅಲ್ಲಿ ಅವರು ಸ್ವತಃ ಹೋಗಬೇಕು. ಬಹುಶಃ 1-2 ದಿವಸದಲ್ಲಿ ಅಲ್ಲಿ ಹೋಗಬೇಕಾಗ್ತದೆ. ಅಲ್ಲಿ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಭೇಟಿ ಕೊಟ್ಟು ಅಲ್ಲಿ ಒಂದು ಮೀಟಿಂಗ್ ಎಲ್ಲ ಮಾಡಿ ಒಂದು ರಿಪೋರ್ಟ್ ಕೊಡಬೇಕಂತ ಹೇಳಿದ್ದಾರೆ. ಖಾತೆ ವಿಚಾರ ಬಗ್ಗೆ ಏನಾದರೂ ಡಿಸ್ಕಷನ್ ಆಯ್ತಾ ಅಂತ ಏನಾದರೂ? ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅದೇನು ಖಾತೆ ಇದ್ರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಕೆಲವರು ಹೆಸರು ಮಿಸ್ಸಿಂಗ್ ಆಯಿತು, ಬದಲಾವಣೆಗಳಾಯಿತು, ಅಸಮಾಧಾನ ಜೋರಾಗಿದೆ. ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವರು ಅಸಮಾಧಾನ ಹೊರಹಾಗ್ತಿದ್ದಾರೆ, ಕೆಲವರು ರಾಜೀನಾಮೆ ಕಡೆಗೆ ಹೋಗ್ತಿದ್ದಾರೆ. ಇವಾಗ ರಾಜಕೀಯದಲ್ಲಿ ಭಾಳಷ್ಟು ಜನ ಅರ್ಹರಿದ್ದಾರೆ, ಒಪ್ಕೊಳ್ಳೋಣ. ಇವಾಗ ಕೆಲವು ಹೆಸರು ನಾವು ಹೇಳ್ತಾ ಇದ್ದೀವಲ್ಲ, ಅವರೆಲ್ಲ ಅರ್ಹರಿದ್ದಾರೆ, ಅವರು ಬರಲೇಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಅವರು ಬಂದಿಲ್ಲ. ಇವತ್ತು ನಾವು ನೋಡ್ತಾ ಇದ್ದೀವಿ. ಬಹುಶಃ ಏನು ಈ ಥರ ಸಮಸ್ಯೆ ಇದ್ದರೂ ಕೂಡ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಎಲ್ಲರೂ ಮಾತಾಡಿ ಎಲ್ಲ ಬಗೆಹರಿಸ್ತಾರೆ ಅಂತ ಹೇಳಿದ್ದಾರೆ. ಮಾಜಿ CM ಸಿದ್ದರಾಮಯ್ಯ ಅವರು ಸಹ ಕಾರ್ಯಕ್ರಮಕ್ಕೆ ಬಂದಿಲ್ಲ, ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ. ಏನಾದರೂ ಅಸಮಾಧಾನ ಇದಾದ? ಇಲ್ಲ, ಅವ್ರ ಹುಟ್ಟಹಬ್ಬ ಇವತ್ತು. ಹುಟ್ಟಹಬ್ಬ ಅಂದರೆ ಸಾವಿರಾರು ಜನ ಅವ್ರಿಗೆ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಅವ್ರ ಮನೆಗೆ ಬಂದಿದ್ದರು. ನಾನು ಕೂಡ ಅಲ್ಲಿ ಹೋಗಿದ್ದೆ. ಆ ಒಂದು ಕಾರಣಕ್ಕಾಗಿ ಅವರು ಬಂದಿಲ್ಲ ಅಂತ ಅಂದ್ಕೊಂಡಿದ್ದೆ. ಓಕೆ, ಇದಿಷ್ಟು ನೂತನ ಸಚಿವರಾದ ಅಜಯ್ ಧರ್ಮಸಿಂಗ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ನೂತನ ಸಚಿವರಾದ ಅಜಯ್ ಧರ್ಮಸಿಂಗ್ ಅವರೇ ಮಾತಾಡ್ತೀನಿ ಸರ್. ನಮಸ್ತೆ. ಮೊದಲ ಕ್ಯಾಬಿನೆಟಲ್ಲಿ ಈಗ ಅಟೆಂಡ್ ಆದ್ರಿ, CM ಅವರು ಏನು ಹೇಳಿದ್ರು, ಎಲ್ಲ ಡಿಸ್ಕಷನ್ ಆಯಿತು ಅಂತ. ಇಲ್ಲ, ಎಲ್ಲರಿಗೆ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಎಲ್ಲರಿಗೆ ಸ್ವಾಗತವನ್ನು ಮಾಡಿದ್ರು. ಮಾಡಿದ ನಂತರ ನಮ್ಮ ರಾಜ್ಯದಲ್ಲಿ ಏನು ಒಂದು ಬರ ಪರಿಸ್ಥಿತಿ ಇದೆ ಅದಕ್ಕೂ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕು ಅಂತ. ಯಾಕಂದರೆ ಕಳೆದ 10-15 ದಿವಸದಲ್ಲಿ ತಮಗೆಲ್ಲರೂ ಕೂಡ ಗೊತ್ತಿರುವಂತೆ ಈ ಮಂತ್ರಿ ವಿಸ್ತರಣಕ್ಕೆ ಸಮಸ್ಯೆ ಇತ್ತು. ಈಗ ಎಲ್ಲ ಸಚಿವರು ಯಾರ್ಯಾರು ಆಯ್ಕೆ ಆಗಿದ್ದಾರೆ ಅವರು ಒಂದು ಜಿಲ್ಲೆ ಕೊಡ್ತಾರೆ. ಅಲ್ಲಿ ಅವರು ಸ್ವತಃ ಹೋಗಬೇಕು. ಬಹುಶಃ 1-2 ದಿವಸದಲ್ಲಿ ಅಲ್ಲಿ ಹೋಗಬೇಕಾಗ್ತದೆ. ಅಲ್ಲಿ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಭೇಟಿ ಕೊಟ್ಟು ಅಲ್ಲಿ ಒಂದು ಮೀಟಿಂಗ್ ಎಲ್ಲ ಮಾಡಿ ಒಂದು ರಿಪೋರ್ಟ್ ಕೊಡಬೇಕಂತ ಹೇಳಿದ್ದಾರೆ. ಖಾತೆ ವಿಚಾರ ಬಗ್ಗೆ ಏನಾದರೂ ಡಿಸ್ಕಷನ್ ಆಯ್ತಾ ಅಂತ ಏನಾದರೂ? ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅದೇನು ಖಾತೆ ಇದ್ರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಕೆಲವರು ಹೆಸರು ಮಿಸ್ಸಿಂಗ್ ಆಯಿತು, ಬದಲಾವಣೆಗಳಾಯಿತು, ಅಸಮಾಧಾನ ಜೋರಾಗಿದೆ. ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವರು ಅಸಮಾಧಾನ ಹೊರಹಾಗ್ತಿದ್ದಾರೆ, ಕೆಲವರು ರಾಜೀನಾಮೆ ಕಡೆಗೆ ಹೋಗ್ತಿದ್ದಾರೆ. ಇವಾಗ ರಾಜಕೀಯದಲ್ಲಿ ಭಾಳಷ್ಟು ಜನ ಅರ್ಹರಿದ್ದಾರೆ, ಒಪ್ಕೊಳ್ಳೋಣ. ಇವಾಗ ಕೆಲವು ಹೆಸರು ನಾವು ಹೇಳ್ತಾ ಇದ್ದೀವಲ್ಲ, ಅವರೆಲ್ಲ ಅರ್ಹರಿದ್ದಾರೆ, ಅವರು ಬರಲೇಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಅವರು ಬಂದಿಲ್ಲ. ಇವತ್ತು ನಾವು ನೋಡ್ತಾ ಇದ್ದೀವಿ. ಬಹುಶಃ ಏನು ಈ ಥರ ಸಮಸ್ಯೆ ಇದ್ದರೂ ಕೂಡ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಎಲ್ಲರೂ ಮಾತಾಡಿ ಎಲ್ಲ ಬಗೆಹರಿಸ್ತಾರೆ ಅಂತ ಹೇಳಿದ್ದಾರೆ. ಮಾಜಿ CM ಸಿದ್ದರಾಮಯ್ಯ ಅವರು ಸಹ ಕಾರ್ಯಕ್ರಮಕ್ಕೆ ಬಂದಿಲ್ಲ, ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ. ಏನಾದರೂ ಅಸಮಾಧಾನ ಇದಾದ? ಇಲ್ಲ, ಅವ್ರ ಹುಟ್ಟಹಬ್ಬ ಇವತ್ತು. ಹುಟ್ಟಹಬ್ಬ ಅಂದರೆ ಸಾವಿರಾರು ಜನ ಅವ್ರಿಗೆ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಅವ್ರ ಮನೆಗೆ ಬಂದಿದ್ದರು. ನಾನು ಕೂಡ ಅಲ್ಲಿ ಹೋಗಿದ್ದೆ. ಆ ಒಂದು ಕಾರಣಕ್ಕಾಗಿ ಅವರು ಬಂದಿಲ್ಲ ಅಂತ ಅಂದ್ಕೊಂಡಿದ್ದೆ. ಓಕೆ, ಇದಿಷ್ಟು ನೂತನ ಸಚಿವರಾದ ಅಜಯ್ ಧರ್ಮಸಿಂಗ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.